ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ತುಂಬ ದಿನಗಳಾದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ನಾನು ವ್ಲಾಗ್ ಮಾಡೋಣ ಅಂತ ವ್ಲಾಗ್ನ ಮಾಡ್ತಾ ಇರ್ತೀನಿ. ಒಂದು 2-3 ವ್ಲಾಗ್ ಮಾಡಿರ್ತೀನಿ. ಅಷ್ಟರಲ್ಲಿ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ. ಅದೇನೋ ಗೊತ್ತಿಲ್ಲ. ಇನ್ಮೇಲಾದರೂ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ರಾಯರ್ ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನು ನಾವು 3 ಜನ ಇದ್ವಿ ಇವತ್ತು ಟಿಫನಿಗೆ. ಸೊ ಹಂಗಾಗಿ ಟೊಮೊಟೊ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಫೈನಲಿ ಎಲ್ಲ ರೆಡಿ ಮಾಡಿಕೊಂಡು ಚಿತ್ರಾನ್ನ ಕೂಡ ಮಾಡಿಕೊಂಡು ನಾನು ಮಕ್ಕಳು ಎಲ್ಲ ಒಟ್ಟಿಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಸಮೀಕ್ಷೆನ ಸ್ಕೂಲಿಗೆ ಬಿಡೋಕೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ಸೊ ಹಾಗಾಗಿ ಅಷ್ಟರಲ್ಲಿ ಕಿಚನನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಕೂಡ ವಾಶ್ ಮಾಡಿಕೊಂಡು ಇನ್ನು ನಮ್ಮ ಸಮೀಕ್ಷೆನ ಸ್ಕೂಲ್ ಹತ್ರ ಬಿಟ್ಟು ಬರೋಣ ಅಂತ ಹೇಳಿ ನಾನು ಸಮೀಕ್ಷೆ ಸುದೀಕ್ಷೆ 3 ಜನ ಹೊರಟ್ವಿ. ಇನ್ನು ಅವಳನ್ನ ಕೂಡ ಸ್ಕೂಲ್ ಹತ್ರ ಬಿಟ್ಟು ಮನೆಗೆ ಹೊರಟ್ವಿ. ಇನ್ನು ನಮ್ಮ ಸುದೀಕ್ಷಾ ಅಂತೂ ಇವಾಗ ತುಂಬಾ ತೀಟೆ ಆಗಿದ್ದಾಳೆ, ಹಾಗೆ ತುಂಬಾ ಮಾತೆಲ್ಲ ಕಲ್ತಿದ್ದಾಳೆ. ಹಂಗಾಗಿ ಅವಳೇನೋ ಹಾರ್ಟ್ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ಲು. ಇನ್ನು ಅವಳ ಜೊತೆ ಮಾತಾಡಿಕೊಂಡು ಮನೆಗೆ ಬಂದು ಮತ್ತೆ ಮನೆ ಎಲ್ಲ ಗುಡಿಸಿ ಒರೆಸಿ ಇನ್ನು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸ್ವಲ್ಪ ಹೂವನ್ನೆಲ್ಲ ಹಾರ ಮಾಡ್ಕೊಬೇಕಿತ್ತು. ಸೊ ಹಾಗಾಗಿ ಹೂವೆಲ್ಲ ತರಿಸಿಟ್ಕೊಂಡಿದ್ದೆ. ಸೊ ಹಾಗಾಗಿ ಹೂವು ಹಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ನನ್ನ ಚಿಕ್ಕ ಮಗಳು ಕೂಡ ತುಂಬಾ ತೀಟೆ ಮಾಡ್ತಿರ್ತಾಳೆ. ಅವಳನ್ನ ಇಟ್ಕೊಂಡು ಹಾರ ಮಾಡೋದ್ರೊಳಗಡೆ ಸಾಕಾಗೋಯ್ತು. ಅದರಲ್ಲಿ ಸ್ವಲ್ಪ ಅವಳು ಕೂಡ ಎಲ್ಪು ಕೂಡ ಮಾಡಿಕೊಡ್ತಾಳೆ, ತೀಟೆನೂ ಮಾಡ್ತಾಳೆ. ಏನಂದರೆ ಅವಳು ತೊಟ್ಟೆಲ್ಲ ಕಟ್ ಮಾಡಿಕೊಡ್ತಾ ಇದ್ಲು ಹೂವಿಂದು. ನಾನು ಕೂಡ ಪೋಣಿಸ್ಕೊಂಡು ಅದನ್ನೆಲ್ಲ ಮುಗಿಸೋದ್ರೊಳಗಡೆ ಟೈಮ್ ಆಗೇ ಹೋಯ್ತು. ಆಮೇಲೆ ಸಂಜೆ ಅಷ್ಟರಲ್ಲಿ ಸಮೀಕ್ಷಾನೂ ಕೂಡ ಸ್ಕೂಲಿಂದ ಬಂದರು. ಇನ್ನು ಅವರೂ ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಮಾಡಿಸ್ಕೊಂಡು ಅವರಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಹಾಗಾಗಿ ಕ್ಲಾಸ್ ಹತ್ರ ಬಿಟ್ಟು ಬರೋಣ ಅಂತ ಹೇಳಿ ಹೋಗಿ ಅವರೂ ಕ್ಲಾಸ್ ಹತ್ರ ಬಿಟ್ಟು ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ಬೇಕಿತ್ತು. 3-4 ಡೇಸಿಂದ ಶಾಪಿಂಗ್ ಮಾಡಿದ್ರು ಇನ್ನೂ ಏನೇ ತಂದಿಲ್ಲ ಅನ್ನೋ ಥರ ಫೀಲ್ ಆಗ್ತಿತ್ತು. ಫೈನಲಿ ಇವತ್ತು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇನ್ನು ಅದಾದಮೇಲೆ ನಾನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆಯನ್ನೆಲ್ಲ ನೀಟ್ ಮಾಡಿ ಇಟ್ಕೊಂಡು ಮಲ್ಕೊಂಡೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.